ಝೂಮ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಆ ಗಿಡನ. ಈಗ ತುಂಬ ದೂರ ಇದೆಯಲ್ಲ ಕಾಣೋದಿಲ್ಲ ನೋಡಿ. ಈಗ ಅಲ್ಲಿ ಗಿಡ ನಕ್ಕರಿ ಹಣ್ಣಿನ ಗಿಡ ನೋಡ್ರಿ ಎಷ್ಟು ಸುರಿದೈತಿ. ಗಿಡದ ತುಂಬಾ ಹಣ್ಣಾಗ್ಯಾವ. ಇದು ಒಣಹವೆ ಪ್ರದೇಶ ಮತ್ತು ಬರಡು ಭೂಮಿ. ಕಾಡಿನೊಳಗ ತುಂಬಾ ಗಿಡ ಇಲ್ಲ ಅಂತಂದ್ರೂ ಕೂಡ ಅಂತ ಒಂದು ಒಣ ಪ್ರದೇಶದೊಳಗೂ ಬೆಳಿತೈತಿ ಮತ್ತು ಕಾಡಿನೊಳಗೂ ಬೆಳಿತೈತಿ. ಅದ್ರ ಜೊತೆಗೆ ಹೊಳಿ ದಂಡಿಗಿರ್ಬೋದು ಅಥವಾ ಬೇರೆ ಕಡೆ ಈಗ ತುಂಬಾ ಮಳೆ ಆಗದೆ ಇರುವಂತ ಪ್ಲೇಸ್, ಗಟ್ಟಿ ಪ್ರದೇಶ ಇರ್ತೈತಿ ನೋಡ್ರಿ, ಅಂತ ಪ್ರದೇಶದೊಳಗೂ ಕೂಡ ಬೆಳಿತೈತಿ. ಜಾಸ್ತಿ ಮಳೆ ಆಗ್ಲಿಲ್ಲ ಅಂದ್ರೂ ಕೂಡ ಇದು ತಡ್ಕೊಳ್ಳುವಂತ ಕೆಪಾಸಿಟಿ ಈ ಗಿಡಕ್ಕೆ ಐತಿ. ಅದ್ರ ಜೊತೆಗೆ ಈ ಹಣ್ಣಿನ ವಿಶೇಷತೆ ಏನಂತಂದ್ರ ಕಿತ್ತಳೆ ಹಣ್ಣಿನ ತರನ ಈ ಹಣ್ಣಿದೆ, ಮೋಸಂಬಿ ಹಣ್ಣಿನ ತರನ ಕಾಣುತ್ತೆ ನೋಡಾಕ. ಮತ್ತ ಹಣ್ಣು ಕೂಡ ಅಷ್ಟು ಹುಳಿ ಆಗಿರ್ತೈತಿ, ತೊಗಟಿನ ಹುಳಿ ಆಗಿರ್ತೈತಿ. ಒಳಗಿರ್ತಕ್ಕಂಥ ಬೀಜನು ನಾವು ಈಗ ಅದನ್ನ ಸೇವಿಸಿದಾಗ ಹುಳಿ ಹುಳಿ ಆಗಿರ್ತೈತಿ, ಮತ್ತೆ ಗಟ್ಟಿ ಆಗಿರ್ತೈತಿ ಬೀಜ. ಎಣ್ಣೆ ಅಂಶ ಜಾಸ್ತಿ ಇರ್ತದಂತ. ಇದರ ಎಲೆ ಮತ್ತು ಕಾಂಡ ಬೇರುಗಳನ್ನ ತಗೊಂಡು ಗಾಯಕ್ಕೆ ಹಚ್ತಿದ್ರಂತ. ಮತ್ತ ಶ್ರೀಗಂಧದ ಗಿಡ ಐತಲ್ಲ, ಶ್ರೀಗಂಧದ ಗಿಡದ ತರನ ಇದು ಬಡ್ಡಿ ಗಟ್ಟಿ ಇರ್ತದಂತೆ. ಮತ್ತ ಅದ್ರ ಜೊತೆಗೆ ಶ್ರೀಗಂಧದ ಹೆಂಗ್ ವಾಸನೆ ಬರ್ತೈತಿ ಪರಿಮಳ, ಅದೇ ತರ ವಾಸನೆನ ಈ ಬಡ್ಡಿ ಬರ್ತದಂತ. ಬಟ್ ನಾವಂತೂ ಓಪನ್ ಮಾಡಿ ನೋಡಿಲ್ಲ. ಹಣ್ಣುಗಳನ್ನ ಮಾತ್ರ ಸಣ್ಣವ್ರಿದ್ದಾಗಿಂದ ತಿಂತಿದ್ವಿ. ಅದೇ ರೂಢಿ ಒಳಗ ಈಗ ಕೂಡ ಹಣ್ಣು ತಿಂತಾ ಇದೀವಿ ನೋಡಿ. ಆ ತೊಗಟಿ ತೆಗೆದು ಬೀಜ ಮಾತ್ರ ಚೀಪಿ ತಿನ್ಬೇಕು, ಬೀಜ ಉಗುಳ್ಬೇಕು. ಆಮೇಲೆ ಇದು ತುಂಬಾ ಒಗರಿರೋದ್ರಿಂದ, ತುಂಬಾ ಹುಳಿರೋದ್ರಿಂದ ನಿಂಬೆ ಹಣ್ಣಿನಕ್ಕಿಂತ ಜಾಸ್ತಿ ಹುಳಿ ಐತಿ ಹಣ್ಣು, ಅಷ್ಟು ಪವರ್ಫುಲ್ ಐತಿ. ಅದ್ರ ಸಲುವಾಗಿ ಈಗೇನು ತೋರಿಸ್ತಾ ಇದ್ದೀನಲ್ಲ ಅದೇ ಥರನ ತೊಗಟಿ ತೆಗೆದು ಹಣ್ಣನ್ನು ಬೀಜ ಮಾತ್ರ ಚೀಪಿ ಉಗುಳ್ಬೇಕು. ಆಮೇಲೆ ಬೀಜನ ಇದನ್ನ ಬಿಸಾಡ್ಬೇಕು. ನಮ್ಮ ಹಳ್ಳಿ ಪದ್ಧತಿ ಒಳಗೆ ಮತ್ತು ಉತ್ತರ ಕರ್ನಾಟಕ ಭಾಷೆ ಒಳಗೆ ನಕ್ರಿ ಹಣ್ಣು ಅಂತೀವಿ. ಆದರೆ ಕೆಲವರು ಹೇಳ್ತಾರೆ ಇದು ಕಾಡು ಮೋಸಂಬಿ ಅಂತ ಹೇಳ್ತಾರೆ. ಸೇಮ್ ಮೋಸಂಬಿ ಹಣ್ಣಿನ ಥರನೇ ಕಾಣುತ್ತೆ, ನೀವು ನೋಡ್ತಾ ಇರ್ಬೋದು. ಈಗ ನಾವು ಎಲ್ಲ ಕಡೆ ಸಿಟಿ ಒಳಗೆ ಹಣ್ಣನ್ನು ನೋಡ್ತಾ ಇರ್ತೀರಿ, ಮೋಸಂಬಿ ತೇನ. ಆ ಮೋಸಂಬಿ ಹಣ್ಣಿನ ಥರನೇ ನೋಡಿ ಎಲ್ಲ ಕಾಣ್ತಾ ಇರೋದು. ಇದು ನಕ್ರಿ ಹಣ್ಣು ಏನಂತಂದರೆ ಸ್ವಲ್ಪ ಹುಳಿ ಇರ್ತೈತಿ, ತಿನ್ನುವಾಗ ಹುಳಿ ಹುಳಿ ಆಗುತ್ತೆ. ಮೋಸಂಬಿ ಹಣ್ಣಿನ ಥರನೇ ಹುಳಿ ಹುಳಿ ಆಗುತ್ತೆ. ಬಟ್ ಈ ತೊಗಟಿ ಇದೆಯಲ್ಲ, ತೊಗಟಿ ತೆಗೆದು ಈ ಒಳಗಿರ್ತಕ್ಕಂಥ ಬೀಜದ ರಸವನ್ನು ನಾವು ಕುಡಿದು ಮತ್ತು ಬೀಜನ ಬೇಯಿಸಾಡಬೇಕು. ಮೇಗಲ್ದ ರಸ ಎಲ್ಲ ತೆಗೆದೋಗೋದು, ಮ್ಯಾಗ ತೊಗಟಿ ತೆಗೆದೋಗೋದು. ಮತ್ತು ಬೀಜದ ಮೇಲೆ ಇರುವಂಥ ಈಗ ನಾವು ಮಾವಿನ ಹಣ್ಣು ತಿಂತೀವಲ್ಲ, ಸೇಮ್ ಹಂಗೆ ಮಾವಿನ ಹಣ್ಣಿನ ಥರನ ತಿನ್ಬೇಕು ನೋಡ್ರಿ ಇದನ್ನು. ಈಗ ಮಾವಿನ ಹಣ್ಣಿನ ಥರ ನಾವು ಮೇಲೆ ಸಿಪ್ಪಿ ತೆಗೆದು ಒಟ್ಟಪ್ಪ ಒಗಿತೀವಲ್ಲ ಮಾವಿನ ಹಣ್ಣಿಂದ, ಹಂಗೆ ಮಾಡ್ಬೇಕು ಇದನ್ನು. ಆದರೆ ತುಂಬ ಒಗರಿರ್ತೈತಿ. 1 ಅಥವಾ 2 ಮಾತ್ರ ತಿನ್ಬೇಕು. ಜಾಸ್ತಿ ತಿಂದ್ರೆ ನೀರು ಜಾಸ್ತಿ ಕುಡಿಸುತ್ತಾ, ರವ ಅಂತ ತುಂಬ ಸ್ಟ್ರಾಂಗ್ ಇರೋದ್ರಿಂದ ಇದು ಒಗರಾಗುತ್ತೆ. ಅದ್ರ ಸಲುವಾಗಿ 1 ಅಥವಾ 2 ಅಷ್ಟೇ ತಿನ್ಬೇಕು. ಇದು ತಿಂದೇ ಇರೋರು. ನಾವಂತೂ ಕಾಯಂ ಯಾವಾಗಲೂ ತಿಂತಾ ಇರ್ತೀವಲ್ಲ, ನಮಗೇನಾಗೋದಿಲ್ಲ.